ಮೂರು ಕಾಲು ಓಟ ದಯಮಾಡಿ ಬನ್ನಿ. ಮೂರು ಕಾಲಿನ ಓಟ ಮೇಘನಾ ಎಂ, ಪ್ರಿಯಾಂಕಾ, ತೇಜಸ್ವಿನಿ, ಕಾವ್ಯ ಜೋಡಿ. ಒಂದೇ ಸಲ step ನೀವು ಹಾಕೋದಿಲ್ಲ. ಕ್ಯಾಂಟೀನ್ ಡೇಗೆ ಮೊನ್ನೆ ಪ್ರಾಂಶುಪಾಲರು ಚಾಲನೆ ಕೊಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ. चपाती खाए ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇವತ್ತು ಗ್ರಾಮೀಣ ಕಲರವ ನಡೀತಾ ಇದೆ. ವಿದ್ಯಾರ್ಥಿಗಳಿಗೆ ಮರೆತು ಹೋಗಿರುವಂತಹ ಹಳೆಯ ಆಟೋಟಗಳನ್ನು, ಕುಂಟಾಪಿಲ್ಲೆ, ಸೋಬಾನೆ ಆಡುವಂಥದ್ದು, ಹಗ್ಗ ಕಟ್ಟಿ ಓಡುವಂಥದ್ದು, ಬಿಂದಿಗೆ ಸೊಂಟದಲ್ಲೊಂದು ತಲೆ ಮೇಲಿಂದು ಇಟ್ಕೊಂಡು ಓಡಾಡುವಂತಹದ್ದು, ಗೋಣಿಚೀಲ ಸ್ಪರ್ಧೆ ಇತ್ಯಾದಿಗಳನ್ನು ಮಾಡೋದ್ರ ಮೂಲಕ ಮಕ್ಕಳಿಗೆ ಹಳೆಯ ಬಾಲ್ಯದಲ್ಲಿ ಆಡಿದ ಆಟಗಳನ್ನು ಮತ್ತೆ ಮರುಕಳಿಸುವ ನೆನಪನ್ನು ಮಾಡ್ತಾ ಇದ್ದಾರೆ. ಒಂದು ಎರಡನೇದು, ಇಡೀ ವರ್ಷ ಪಠ್ಯದಲ್ಲಿ ತರಗತಿಯ ಒಳಗೆ ಕುಳಿತಿರುವ ಮಕ್ಕಳಿಗೆ ಒಂದು ರೀತಿ ಅವರಲ್ಲಿರುವಂಥ ಸೃಜನಶೀಲ ಪ್ರತಿಭೆಯನ್ನು ಹೊರಹಾಕುವ ಒಂದು ಸಣ್ಣ ಪ್ರಯತ್ನವನ್ನು ಅನೇಕ ವರ್ಷಗಳಿಂದ ಈ ಕಾಲೇಜು ಮಾಡ್ತಾ ಇದೆ. ಅದರ ಮುಂದುವರಿದ ಭಾಗವಾಗಿ ಈ ವರ್ಷವೂ ಕೂಡ ಈ ಗ್ರಾಮೀಣ ಸ್ಪರ್ಧೆಯನ್ನು ಮಾಡ್ತಾ ಇದೆ. ಕ್ಯಾಂಟೀನ್ ಡೇ, ಕುಂಟಾಪಿಲ್ಲ ಇದೆ, ಹೇಳಿ ಸರ್. ನೀರು ಹೊರುವ ಸ್ಪರ್ಧೆ, ಹೇಳಿ ಮೇಡಮ್. ನೀರು ಹೊರುವ ಸ್ಪರ್ಧೆ, ಕುಂಟಾಪಿಲ್ಲೆ, ಸೋಬಾನೆ, ಇದು ರಂಗೋಲಿ ಇದೆ, ಕುಂಟಾಪಿಲ್ಲೆ ಇದೆ, ಹಗ್ಗ ಜಗ್ಗಾಟ ಇದೆ, ಮಡಿಕೆ ಹೊಡೆಯುವ ಸ್ಪರ್ಧೆ, ಗೋಣಿಚೀಲ ಕಟ್ಕೊಂಡು ಓಡುವಂತಹದ್ದು, ಮೂರು ಕಾಲಿನ ಓಟ, ಬಿಂದಿಗೆ ಹೊತ್ತು ಓಡುವಂತಹ ಆಟಗಳು ಇತ್ಯಾದಿಗಳಿದೆ. ನಮ್ಮದು ಡಾಕ್ಟರ್ KG ಕವಿತಾ, ಪ್ರಾಂಶುಪಾಲ. ನಾನು ಧನುಶ್ರೀ, ಫೈನಲ್ ಇಯರ್ BA. ನಮಗೆ ಈ ಥರ ಗ್ರಾಮೀಣ ಆಟಗಳನ್ನ ಆಡಿಸೋದ್ರಿಂದ ತುಂಬ ಖುಷಿ ಆಗುತ್ತೆ. ದಿನ ಕ್ಲಾಸಲ್ಲಿ ಕೂತು ಪಾಠ ಕೇಳಿ ಬೇಜಾರಾದ್ರಿಂದ ಒಂದಿನ ಈ ಥರ ಆಟಗಳು ಆಡಿಸ್ಬೇಕಾದ್ರೆ ನಮಗೆ ಫುಲ್ ಒಂದು ರಿಲ್ಯಾಕ್ಸೇಷನ್ ಸಿಕ್ತಂಗೆ ಆಗುತ್ತೆ. ಫುಲ್ಲು ಮೈಂಡ್ಗೆ ಫ್ರೀ ಅನಿಸುತ್ತೆ. ಎಲ್ಲ ಆಟದಲ್ಲೂ ಪಾರ್ಟಿಸಿಪೇಟ್ ಮಾಡ್ತೀವಿ ಆದಷ್ಟು. ಮತ್ತು ವರ್ಷ ಎವ್ರಿ ಇಯರ್ ಇದನ್ನು ಗೇಮ್ನ ಆಡಿಸ್ತಾ ಇರ್ತಾರೆ. ಹಗ್ಗ ಜಗ್ಗಾಟ ಆಗಿರ್ಬೋದು, ಕೊಡವತ್ತು ನಡೆಯೋ ಓಡೋ ಅಂಥದ್ದು, ಮತ್ತು ಗೋಣಿ ಚೀಲ ಓಟ, ಆಮೇಲೆ ರಂಗೋಲಿ ಸ್ಪರ್ಧೆ, ಮತ್ತು ತುಂಬ ಹೀಗೆ ನಾವು ಚಿಕ್ಕ ಮಕ್ಕಳಲ್ಲೆಲ್ಲ ಆಡ್ತಾ ಇರ್ತೀವಿ, ಕುಂಟೆಪಿಲ್ಲೆ ಅದೆಲ್ಲನೂ ಆಡಿಸ್ತಾರೆ. ತುಂಬ ಖುಷಿ ಆಗುತ್ತೆ ನಮಗೆ ಈ ಥರ ಗೇಮ್ಸ್. ಮತ್ತು ಕ್ಯಾಂಟೀನ್ ಡೇ ಇರುತ್ತೆ, ವಿಧಗಳಾದಂತಹ ಅಡುಗೆ ತಿಂಡಿ ಎಲ್ಲ ಇರುತ್ತೆ. ನಾವು ಔಟ್ಸೈಡ್ ತಿಂದು ಬೇಜಾರಾಗಿರುತ್ತೆ. ಇಲ್ಲಿ ಒಂದ್ಸಲಿ ಹೆಲ್ತಿಯಾಗಿ ಇರುತ್ತೆ, ಮನೆಯಲ್ಲೇ ಮಾಡ್ಕೊಂಡು ಬಂದಿರೋದ್ರಿಂದ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಅಂತಲೂ ಹೇಳ್ಬೋದು. Hello everybody, good afternoon everybody. So this is our college. Myself Umehani from First Grade College for Women Hassan. I am from PG student. So ಇಲ್ಲಿ ನಮ್ಮ ಕಾಲೇಜಲ್ಲಿ ಸ್ಪೋರ್ಟ್ಸ್ ಸ್ಪರ್ಧೆ ನಡೀತಿದೆ. ಸೊ ದಿಸ್ ಇಸ್ ದ ಫಸ್ಟ್ ಇವೆಂಟ್ ಇನ್ ಅವರ್ ಕಾಲೇಜ್ ಆ್ಯಂಡ್ ವಿರ್ ಎಂಜಾಯಿಂಗ್ ಇಟ್. ಆ್ಯಂಡ್ ಇದು ವೆರಿ ಎಂಜಾಯ್ಮೆಂಟ್ ಆಗಿ, ಎಂಟರ್ಟೈನ್ಮೆಂಟ್ ಆಗಿ ಇದೆ. ಮತ್ತು ನಮ್ಮ ಕಾಲೇಜ್ ಬರೀ ವುಮೆನ್ಸ್ ಅಂತ ಅಲ್ಲ, ಸೊ ಎಲ್ಲರೂ ತುಂಬ ಸಪೋರ್ಟ್ ಮಾಡಿ ನಮಗೆ ನಾವು ಫುಲ್ ಎಂಜಾಯ್ ಮಾಡ್ತಿದ್ದೀವಿ. ಸೊ ಥ್ಯಾಂಕ್ ಯು ಫಾರ್ ದ ಮ್ಯಾನೇಜ್ಮೆಂಟ್ ಆ್ಯಂಡ್ ದ ಪ್ರಿನ್ಸಿಪಲ್ ಆ್ಯಂಡ್ ಆಲ್ ದ ಸ್ಟಾಫ್ ಆಫ್ ಅವರ್ ಕಾಲೇಜ್.